ದೇವರಲ್ಲಿ ಯಾವಾಗಲೂ ಕೃತಜ್ಞತಾ ಮನೋಭಾವ ಇರಬೇಕಂತೆ. ನಿನ್ನಿಂದಲೇ ಎಲ್ಲ, ನೀನಿಲ್ಲದೆ ಏನೂ ಇಲ್ಲ. ಸೊ ಅದೇ ಥರ ಈ ಸಿನಿಮಾ ಕೂಡ ಅವರಿಂದಲೇ ಆಗಿದ್ದು. ಇದು ನಮ್ಮ ಮೊದಲೇ ಪ್ರೊಡಕ್ಷನ್. ನಾನು ಬಸವರಾಜ್ ಮತ್ತು ನನ್ನ ಸ್ನೇಹಿತ ರೇಣುಕಾ ಪ್ರಸಾದ್ ಇಬ್ಬರು ಸೇರಿ ಈ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದೀವಿ. ಈ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನಾವು ತುಂಬ ಪ್ರೀತಿಯಿಂದ, ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಂಥ ಸಿನಿಮಾ ಇದು. ಹಾಗೆ ಈ ಸಿನಿಮಾದಲ್ಲಿ ಹೆಂಗಪ್ಪ ಅಂತಂದರೆ, ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಕ್ಕು, ಆಮೇಲೆ ಸ್ವಲ್ಪ ಭಯ ಬಿದ್ದು, ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು, ನಂತರ ಹನುಮಾನ್ ಅವರ ದರ್ಶನ ಪಡ್ಕೊಂಡು ಒಂದು ಯು ಫೀಲ್ ಕಂಪ್ಲೀಟ್, ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ನೀವು ಮನೆಗೆ ಹೋಗುವಂಥ ಚಿತ್ರ. ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಫ್ಯಾಮಿಲಿಯ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಸಿನಿಮಾನ ನೋಡ್ಬೋದು. ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪ ಅಂತಂದರೆ, ನಿಮಗೆ ನಮ್ಮ ರವಿಕಿರಣ್ ಮೇನ್ ಲೀಡಲ್ಲಿದ್ದಾರೆ. ಇವ್ರನ್ನ ನೀವು 2 ಡಿಫ್ರೆಂಟ್ ಶೇಡ್ಸಲ್ಲಿ ನೋಡಬೇಕು. ಸೊ ಇನಿಷಿಯಲಿ ವಿಲ್ ಸ್ಟಾರ್ಟ್ ವಿತ್ ಕಾಮಿಡಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಹಾಫಲ್ಲಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಹೋಗ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಇಟ್ ವಿಲ್ ಎಲಿವೇಟ್. ಸೊ ಅಲ್ಲಿ ಫುಲ್ ಎನರ್ಜೆಟಿಕ್ ಮೂಡಲ್ಲಿ ರವಿ ಅವರು ಕಾಣಿಸ್ಕೋತಾರೆ. ಸೆಕೆಂಡ್ ಹಾಫಲ್ಲಿ ತುಂಬ ಆ್ಯಕ್ಷನ್ ಪ್ಯಾಕ್ ಇದೆ. ಅದೇ ಥರ ನಾನು ಮಾತಾಡ್ತಾ ಹೋದರೆ, ಎಲ್ಲ ಸಹ ಕಲಾವಿದರು ಸಹಿತ ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಸೊ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದರೆ, ಈ ವಿಜುವಲ್ಸ್ ನೋಡಿದ್ದೀರಿ ನೀವು, VFX ಅದನ್ನ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅಥವಾ ಅದನ್ನ ಟಚ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಆ್ಯಸ್ ಅ ಟೀಮ್ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ಸೊ ಈ ಸಿನಿಮಾಗೆ ಏನು ಬೇಕಿತ್ತು ಅದನ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸೊ ಅದೇ ಥರ ನೀವು ವಿಜುವಲ್ಸ್ ನೋಡಿದ್ರಿ. ವಿಜುವಲ್ ಜೊತೆಗೆ ನಮಗೆ ನೆಕ್ಸ್ಟ್ ಬೇಕಾಗಿರೋದೇ ಮ್ಯೂಸಿಕ್. ಸೊ ಜುಡಾ ಸ್ಯಾಂಡಿ ಅವರ ಮ್ಯೂಸಿಕಲ್ಲಿ ಒಂದು ಜಾದೂ ಇದೆ. ಆ ಜಾದೂನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ದೆನ್ ವಿಜುವಲ್ಸ್ಗೆ ಮೇನ್ ಕಾರಣ DOP ನಮ್ಮ ಅರುಣ್ ಅವರು ಇಲ್ಲೆಲ್ಲೋ ಇದ್ದಾರೆ. ಸೊ ಅವರು ತಮ್ಮ ಕ್ಯಾಮರಾ ಕೈ ಚಾಲಕ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಎಡಿಟರ್ ಕಿಶೋರ್ ಅವರು ಫಸ್ಟ್ ವರ್ಷನ್, ಸೆಕೆಂಡ್ ವರ್ಷನ್, ಥರ್ಡ್ ವರ್ಷನ್, ಆ ಥರ ಬೆಸ್ಟ್ ವರ್ಷನ್ನ ನಮಗೆ ನೀಡಿದ್ದಾರೆ. ಸೊ ಅದು ಚೆನ್ನಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಹೇಳ್ತಾ ಹೋದರೆ, ನಮ್ಮ ಸ್ಟಂಟ್ಸ್ ಹನುಮಾನ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋದ್ರಿಂದ ನಮ್ಮ ಸ್ಟಂಟ್ಸ್ ಮಾಸ್ಟರ್ ಅವರು ಟೈಗರ್ ಶೋ ಚೆನ್ನಾಗಿ ನಾವು ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಾನು ಹೇಳಿದೆ, ಒಂದು ಸಿನಿಮಾ ಆಗಬೇಕಪ್ಪ ಅಂದರೆ ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್ ಇರುತ್ತೆ. ಸೊ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ ಆಫ್ ಗದಾಧಾರಿ ಹನುಮಾನ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವೀಗ ನಿಮ್ಮ ಮುಂದೆ ಈ ಟೀಸರ್ ಜೊತೆಗೆ ನಿಮ್ಮ ಮುಂದೆ ಕೂತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತಾ ಹೋದರೆ, ಟೀಮ್ ಬಗ್ಗೆ ಹೇಳ್ತಾ ಹೋದರೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು, ಮಾಧವ್ ಹಾಗೂ ಮಂಡ್ಯ ಮಂಜು, ಆಮೇಲೆ VFX ಟೀಮು ರುದ್ರೇಶ್ ಮತ್ತು ವಿನಯ್, ಆ್ಯಂಡ್ ದೆನ್ 2D ಡಿಪಾರ್ಟ್ಮೆಂಟಲ್ಲಿ ಪ್ರವೀಣ್ ಇದ್ದಾರೆ. ಆಮೇಲೆ ನೆಕ್ಸ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಖುಷಿ, ಕಲ್ಯಾಣ್ ಮತ್ತು ಮಹೇಶ್. ಕಲ್ಯಾಣ್ ಒಂದು ಪಾತ್ರನೂ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ಧರಣಿ ಇದ್ದಾರೆ, ನಮ್ಮ ಗುಂಡಾರೆಡ್ಡಿ ಇದ್ದಾರೆ. ಹಾಗೆ ಆಮೇಲೆ ಕಾಸ್ಟ್ಯೂಮಲ್ಲಿ ಕೋಮ್ಲಾ, ಕಾಳೇಗೌಡರು, ಆಮೇಲೆ ಪಬ್ಲಿಸಿಟಿ ಡಿಸೈನಲ್ಲಿ ಪ್ರವೀಣು, ಆಮೇಲೆ ನಮ್ಮ ಮಧು ಅವರು. ಸೊ ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ ಇದು. ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ನಮ್ಮ ಕೆಲಸ ಮುಗಿಸಿದ್ದೀವಿ, ಈಗ ನಿಮ್ಮ ಎದುರುಗಡೆ ಇದ್ದೀವಿ. ಸೊ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ನಮ್ಮನ್ನು ಪ್ರಮೋಟ್ ಮಾಡಬೇಕು. ಹಾಗೆ ಈಗ ನಮಗೆ ಬೇಕಾಗಿರೋದು ಕನ್ನಡಿಗರ ಆಶೀರ್ವಾದ. ಸೊ ನಾನು ಅವ್ರ ಹತ್ರ ಕೇಳ್ಕೊತೀನಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಪ್ರಮೋಟ್ ಮಾಡಿ, ಈ ಚಿತ್ರವನ್ನು ನಾವು ಕನ್ನಡಿಗರಿಗೆ ತೋರಿಸೋ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಗೋವಿಂದನವರು ಇಂಡಸ್ಟ್ರಿಯಲ್ಲೇ ಅವರೊಬ್ಬ ಹೆಮ್ಮೆಯ ವ್ಯಕ್ತಿ ಅಂಥವ್ರು ನಮಗೆ ಇವತ್ತು ಬಂದು ಟೀಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಾಜಿ ಅಧ್ಯಕ್ಷರುಗಳಾದ NM ಸುರೇಶ್ ಅವರು ಬಂದಿದ್ದಾರೆ.
ನಮ್ಮ ಕಾರ್ಯದರ್ಶಿಗಳಾದ ಎನ್ ಕುಮಾರ್ ಬಂದಿದ್ದಾರೆ, ಶಿಲ್ಪಾ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಗದಾಧಾರಿ ಹನುಮಾನು ಆ ಯಪ್ಪನ ಎದುರಲ್ಲೇ ಲಾಂಚ್ ಆಗಿದೆ. ಗದಾಧಾರಿ ಹನುಮಾನ ಅಂತ ಏನು ಅಂದ್ಕೊಂಡಿದ್ದು ನಮ್ಮ ದೊಡ್ಡ ಆಂಜನೇಯ ಟೆಂಪಲಲ್ಲೇ ಇದು ಲಾಂಛನ ಆಗ್ತಾ ಇದೆ. ಇದಕ್ಕೆ ಒಳ್ಳೆ ಸಕ್ಸಸ್ ಸಿಗಲಿ. ಆಮೇಲೆ ನಮ್ಮ ನಿರ್ಮಾಪಕರಾದ ಬಸವರಾಜ್ ಅವರು ಹಾಗೂ ನಮ್ಮ ಮಿತ್ರರು ಇನ್ನೊಬ್ಬರು ಅವ್ರಿಗೂ ಒಳ್ಳೆ ಇದರಲ್ಲಿ ಹೆಸರು ದುಡ್ಡು ಹಣ ಎಲ್ಲ ಕಳಿಸಿ ಇನ್ನೂ ಮೇಲಕ್ಕೆ ಇನ್ನೂ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಒಂದು ಸಿಹಿ ಸುದ್ದಿ ಇದೆ. ಅನ್ನೋರು ಆಗಲೇ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ಇತ್ತು ಆ್ಯಕ್ಚುಲಿ, ನಿನ್ನೆ ಟೀಸರ್ ಲಾಂಚ್ ಮಾಡಬೇಕಂತ ಇದ್ದರು. ಅದನ್ನು ನಮ್ಮ ಮೇಡಮ್ ಸರೋಜಿನಿ ಅವರು ನಿಧನ ಆಗಿರೋದ್ರಿಂದ ಇವತ್ತು ದಿನ ಪೋಸ್ಟ್ಪೋನ್ ಮಾಡಿಕೊಂಡ್ರು. ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಹೋಮ್ ಡಿಪಾರ್ಟ್ಮೆಂಟಿಂದ ಅನ್ನೋರಿಗೆ ಮೆಸೇಜ್ ಬರುತ್ತೆ, ಈ ಥರ ನೀವು ಸುಮಾರು ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ. ಇವತ್ತಿನ ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾನೇ ಇಲ್ಲ, ಏನಂತ ಗೊತ್ತಾಗಿಲ್ಲ. ರೇಟ್ ಇರ್ಬೋದು, ಇನ್ನೊಂದು ಇರ್ಬೋದು. ಸರ್ ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬರಿಗೆ ಕೈ ಹಿಡಿಬೇಕಾಗಿದೆ. ಹೊಸಬರು ಅಂದ ತಕ್ಷಣ ಬರ್ತಾ ಇಲ್ಲ. ಏನೋ ಪ್ಯಾನಿನಾಗೆ ಯಾವುದೋ ಒಂದು ಸಿನಿಮಾ ಬರುತ್ತೆ, ಅವತ್ತು ಜನ ಬರ್ತಾರೆ. ಅದಾದಮೇಲೆ ಅವರು ಥಿಯೇಟರ್ಗಳು ಬಾಗಿಲಾಕೊಂಡು ಇರಬೇಕಾಗಿರೋ ಪರಿಸ್ಥಿತಿ ಇವತ್ತಾಗಿದೆ. ಇಂಥ ಟೈಮಲ್ಲಿ ಎಲ್ಲರೂ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊತೀನಿ, ಹೊಸಬರದು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ. ಅವರು ಪ್ರಪೋಸಲ್ ಮಾಡಿ, ನೀವು ಮುಂದಿನ ಯಾರೇ ನಮ್ಮ ಮಗ ಅಂತ ಹೇಳ್ಕೊಳ್ತಾ ಇಲ್ಲ, ಯಾವುದೇ ಸಿನಿಮಾ ಆಗ್ಬೋದು ಹೊಸಬರಿಗೆ ಮೇಯ್ನಾಗಿ ಅವನ್ನ ಮೇಲಕ್ಕೆ ಐತಿ. ಇನ್ನೂ ಒಂದು ಎರಡು ವರ್ಷ, ಇನ್ನೊಂದು ವರ್ಷಗಳ ಕಾಲ ನಮ್ಮ ಚಿತ್ರರಂಗ ಬೆಳೆಯಲಿ ಅಂತೇಳಿ ನಿಮ್ಮೆಲ್ಲನೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಏನು ಇವತ್ತಿನ ದಿನ ಗದಾಧಾರಿ ಹನುಮಾನ್ ಅಂತ ನಮ್ಮ ಮಗ ಮಾಡಿದಾರಲ್ಲ, ಅದು ಸಕ್ಸಸ್ ಸಿಕ್ಕಲಿ, ಇಲ್ಲಿಂದ ಅವನು ಹೆಸರು ಕೇಳಿಸಿದ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಯಾವತ್ತು ಯಾವಾಗಲೂ ನಮ್ಮೆಲ್ಲರೂ ಗೌರವ ಇದೆ. ಅವ್ರ ಕೈಯಲ್ಲಿ ಏನು ಇವತ್ತು ಗದಾಧಾರಿ ಸಿನಿಮಾ ಟೀಸರ್ ರಿಲೀಸ್ ಮಾಡಿದ್ರು ಅತ್ಯಂತ ಯಶಸ್ವಿ ಆಗಲಿ. ಈ ಸಿನಿಮಾ ಬಗ್ಗೆ ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ. ನಾನು 2 ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು, ನಿನ್ನೆ ಹೋಮ್ ಡಿಪಾರ್ಟ್ಮೆಂಟ್ ಆಗಿರೋದು 200 ರೂಪಾಯಿ ಟಿಕೆಟ್ಗೆ ಅದು ಕೊಟ್ಟರು ಅಂತ ಭಾಳಷ್ಟು ಜನ ಮಧ್ಯದಲ್ಲಿ ನಾನು ನಮ್ಮ ಮೀಡಿಯಾದಲ್ಲಿ ಕೇಳ್ತಾ ಇದ್ದೀನಿ, ವಾಟ್ಸಪ್ನಲ್ಲಿ ಮಾತಾಡ್ತಾ ಇದ್ದೀನಿ. 2016 ಸತತವಾಗಿ ಮುಖ್ಯಮಂತ್ರಿಗಳು ಒಡನಾಟ ಹಿಡ್ಕೊಂಡು ಕಷ್ಟಪಟ್ಟು ಹೋಮ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಮಾಡಿದ್ದು ಅದಕ್ಕೆ ಏನೋ ಶೇರ್ ಸಿಗಬೇಕು ಅಂದರೆ ಸಾಲ ಗೋಲ್ದವರಿಗೆ. ನಾವು ಕೂಡ ಅವತ್ತು 2016 ಕಾರ್ಯದರ್ಶಿ ಆಗಿದ್ದೇನೆ. ಭಾಳ ಜನ ಬಂದು ಯಾರೋ ನಾವು ಮಾಡಿದೆ ನೀನು ಮಾಡಿದ್ರೆ ಅವ್ರಿಗೆ ಯಾವುದು ಕ್ರೆಡಿಟ್ ಬೇಕಾಗಿಲ್ಲ. ಅವ್ರ ಕನ್ನಡದಲ್ಲೇ ಯಾವತ್ತು ನಿಸ್ವಾರ್ಥ ಭಾವನೆಯಿಂದ ಚಿತ್ರರಂಗದ ಒಳ್ಳೇದಾಗಬೇಕು. ಯಾಕಂದ್ರೆ ಈ ಸಂವಿಧಾನದ ಸುಳ್ಳು, ನಾನು ಆಂಜನೇಯನ ಮನೆ ದೇವರು, ನಾನು ಸುಳ್ಳು ಹೇಳಲ್ಲ. ಅವ್ರಿಗಿರೋಷ್ಟು ಆಸಕ್ತಿ ಚಿತ್ರರಂಗದ ಬಗ್ಗೆ, ನಿರ್ಮಾಪಕರಿಗೆ, ವಾಣಿಜ್ಯದ ಬಗ್ಗೆ ಯಾರು ಭವಿಷ್ಯ ಇರೋದಿಲ್ಲ. ಯಾಕಂದ್ರೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷೇತ್ರ ಹೇಳ್ತಾ ಇದ್ರೆ ನನ್ನ ಅನುಭವ, ವೈಯಕ್ತಿಕ ಅನುಭವ. ದಯವಿಟ್ಟು ಅವ್ರು ಯಾವಾಗಲೂ ಸ್ವಾರ್ಥ ಭಾವನೆ ನೀವು ಮಾಡ್ಕೊಳ್ಳಿ. ನಾನೇ ಮಾಡಿದ್ದೀನಿ, ನೀವೇ ಮಾಡಿದ್ದೀನಿ, ಅವರೇ ಮಾಡಿದ್ರೆ ಬೇಡ. ನನಗೆ ಗೊತ್ತಿರೋ ವಿಚಾರವಾದ್ರೆ 200 ರೂಪಾಯಿ ಟಿಕೆಟ್ ಇವತ್ತೇನಾರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗಾಗಲೇ ಇನ್ನೂ 15 ಡೇಸ್ ಟೈಮ್ ತೊಗೊಂಡಿದ್ದಾರೆ. ಇನ್ನೂ ಏನೂ ಆಗಿದೆ, ಏನೇನೋ ಮಾತಾಡಿ ಆಗುವಂಥ ಕೆಲಸಕ್ಕೆ ಅಡಚಣೆ ಮಾಡುವಂಥ ಕೆಲಸ ಮಾಡಬೇಡಿ ಅಂತ ತಮ್ಮ ಮಾಧ್ಯಮದ ಮೂಲಕ ಕೇಳ್ಬೋದು. ಯಾಕಂದರೆ ಈಗಾಗಲೇ ಆಗಿದೆ, ಹಿಂದೆ ಆದಾಗ ಏನಾಯಿತು ಅಂತ ಗೊತ್ತು. ಇನ್ನು ಇಂಪ್ಲಿಮೆಂಟ್ ಆಗತಕ್ಕ ದಯವಿಟ್ಟು ಕೈ ಮುಗಿದು ಕನ್ನಡ ಚಿತ್ರರಂಗದ ಏಳಿಗೆ ಆಗಿ ನೋಡಿ. ನಮ್ಮವ್ರಿಗೆ ಹೇಳ್ತೇನೆ, ನಮ್ಮವ್ರಿಗೆ ಇನ್ಯಾರೂ ಇಲ್ಲ, ನಮ್ಮವರು ಅಂತ ಕೆಲಸ ಮಾಡುವಂಥ ಮಾಡಬೇಡಿ ದಯವಿಟ್ಟು. ನಾನು ಯಾರಿಗೂ ಘೋಷಣೆ ಮಾಡ್ತಾ ಇಲ್ಲ, ಇನ್ಯಾರಿಗೂ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ. ಕೆಲಸ ಆಗೋವಂಥದಕ್ಕೆ ಅಡಚಣೆ ಮಾಡುವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ಚಿತ್ರರಂಗ ಬೆಳಿಬೇಕು, ಉಳಿಬೇಕು, ಇನ್ನು ಮುಂದಿನ 50 ವರ್ಷಗಳ ಭವಿಷ್ಯ ನೋಡಬೇಕು ಅಂದರೆ ಇಂಥ ವ್ಯಕ್ತಿಗಳು ಇವರಿದ್ದಾರೆ, KV ಚಂದ್ರಶೇಖರ್ ಇದ್ದಾರೆ. ಅವರೆಲ್ಲ ನಿಜವಾಗ್ಲೂ ಚಿತ್ರರಂಗ ನಸೀಬರು. ಹೇಳ್ತಾರೆ ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾರೆ. ಅವ್ರು ಕನ್ನಡ ಚಿತ್ರಕ್ಕೆ ಕೊಟ್ಟಿರುವಂಥ ಕೊಡುಗೆ ಏನು ಗೊತ್ತಿದೆ? 3, 4, 5, 6 ಸಿನಿಮಾ ಮಾಡಿ 8 ಸಿನಿಮಾ ಮಾಡಿದ್ದಾರೆ. ಪ್ಲಸ್ 3 ಥಿಯೇಟರ್ಗಳನ್ನ ಕನ್ನಡ ಚಿತ್ರಗಳು ಕನ್ನಡಕ್ಕೋಸ್ಕರ ಮಾಡಿದ್ದಾರೆ. ಸಿನಿಮಾ ರಂಗದ ಅವ್ರ ಕೊಡುಗೆ ತುಂಬ ಇದೆ. ಸುಮ್ಮನೆ ಒಬ್ಬ ಮನುಷ್ಯ ಜೋಡಣೆ ಮಾಡೋದು, ಅವ್ನು ಸರಿ ಇಲ್ಲ, ಅವ್ನು ಕರ್ನಾಟಕ ಹುಟ್ಟಿ ಬೆಳೆದು ಕಷ್ಟಪಟ್ಟು 100 ರೂಪಾಯಿಯಿಂದ ಲಕ್ಷದಿಂದ ಕೋಟಿ ಮಾಡ್ಕೊಂಡು ಏನೋ ಚೆನ್ನಾಗಿದ್ದಾರೆ. ಅದಕ್ಕೆ ಆಶೀರ್ವಾದ ಮಾಡ್ತಾರೆ. ಅದೇ ಥರ ಅವ್ರ ಮಗ ರವಿ ಕಿರಣ್ ಇದಾರಲ್ಲ, ತುಂಬ ಸಂಭಾವಿತ, ನಡತೆ, ವಿಧೇಯತೆ, ಸಂಸ್ಕಾರ ಎಲ್ಲ ಇದೆ. ಒಳ್ಳೆ ಆ್ಯಕ್ಟಿಂಗ್ ಇದೆ. ಗದಾಧಾರಿ ಹನುಮಾನ್ ಏನು ಸಿನಿಮಾ ಈ ಬರುದ ಬಸವರಾಜು ಮತ್ತು ಅವರು ರೇಣುಕಾ ಪ್ರಸಾದ್ ಅವರು ಧೈರ್ಯವಾಗಿ ಬಂಡವಾಳ ಹಾಕಿದ್ದಾರೆ. ಈ ಬಂಡವಾಳದ 2% ಖಂಡಿತ ಬರುತ್ತೆ. ಯಾಕಂದರೆ ಒಳ್ಳೆಯ ದಿನ ಒಳ್ಳೆಯ ಜಾಗದಲ್ಲಿ ಹನುಮಾನ್ ಮಂದಿರ ಮಾಡ್ತಾ ಇದ್ದೀರಾ. ತಾರಕ ಮಂದಿರದ ಆಶೀರ್ವಾದ ಬೆಂಬಲ ನಿಮ್ಮೆಲ್ಲ ಇದೆ. ನಮ್ಮ ಶಿಲ್ಪಾ ಶ್ರೀನಿವಾಸರು ಹೇಳಿದ್ರು, ಪಟೇಲ್ ಅಂತಾರೆ ಫಸ್ಟ್ ಪಿಕ್ಚರ್ ಪಟೇಲ್, ಆಮೇಲೆ ಎಸ್ಕ್ಯೂಸ್ ಮಾಡಿದ್ದು.
ನಾವು ವಾಣಿಜ್ಯ ಮಂಡಳಿ ವೆಲ್ಫೇರ್ ಫಂಡು ಕ್ರಿಯೇಟ್ ಮಾಡೋದು ಧಾರಾವಾಹಿಗಳು ಪ್ಲಸ್ ನಮ್ಮ ಕುಮಾರ್ ಅವರು ಮಾಡಿ ಫಂಡ್ನ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭಗಳಲ್ಲಿ ಯುಟಿಲೈಸ್ ಮಾಡ್ಕೊಂಡು ಇವರೆಲ್ಲ ಅನುಮತಿ ಕೊಡ್ಕೊಂಡು ವಾಣಿಜ್ಯ ಮಂಡಳಿ ಕಾರ್ಯಕರ್ತ ಸಮಿತಿ ತಗೊಂಡು 2 ಲಕ್ಷ ಇರೋದು ಡೆತ್ ಫಂಡ್ನ ವೆಲ್ಫೇರ್ ಫಂಡ್ನ 4 ಲಕ್ಷ ಮಾಡುವಂಥದಕ್ಕೆ ಕಾರಣಭೂತರಾದ ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಗೋವಿಂದ ಅವರು ಎನ್ ಕುಮಾರ್ ಅವರು ಎಲ್ಲ ಕಾರ್ಯಕರ್ತ ಸಮಿತಿ ನಮ್ದಲ್ಲ, ಅದು ಭಗವಂತ ಪ್ರೇರಣೆ ಇತ್ತು, ಆ ಸಂದರ್ಭ ಇತ್ತು. ಮುಂದೆ ಮಾಡೋಕ್ಕಾಗೋದು ಕಷ್ಟ ಇದೆ. ಗೋವಿಂದರು ಬೈತಾ ಇರ್ತಾರೆ ಏನೇ ಮಾಡಿಬಿಟ್ಟೆ ಅಂತ. ಮಾಡಿನ ಉಳಿಸೋದೇ ಕೆಲಸ ಮಾಡಿ ಚೆನ್ನಾಗಿ ಕೇಳ್ಕೊಂಡಿದ್ದೀನಿ. ನಮ್ಮ ವೆಲ್ಫೇರ್ ಫಂಡ ಇನ್ನೂ 4 ರಿಂದ 8 ಮಾಡುವಂಥದ್ದು ಯಾವುದೋ ಒಂದು ದಾರಿ ಇದೆ, ನಿಮ್ಮ ಒಬ್ಬರಿಗೆಲ್ಲ ಆಗೋದು ಅದು ಮಾಡಿ ಅಂತ ಹೇಳ್ತಾ ಗದಾಧರನೇ ನಮ್ಮ ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು ನಿಜವಾಗ್ಲೂ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ. ಖಂಡಿತವಾಗಿ ಸಿನಿಮಾ ನೀವು ಚೆನ್ನಾಗಿ ಮಾಡಿರ್ತೀರ ಅಂತ ಅನ್ಸುತ್ತೆ. ಯಾಕಂದ್ರೆ ರವಿಕಿರಣ್ ವೆರಿ ಲಕ್ಕಿ ಫೆಲೋ. ಅವರು ಎಷ್ಟು ಸಂಪಾದಿಸಿದ್ರು ಸ್ವಲ್ಪ ಅಹಂಕಾರ ಇಲ್ಲ, ಅವ್ರ ಮೇಲೆ ಬಂಡವಾಳ ಹಾಕಿದ್ರು ಇಬ್ಬರು. ನಿಜವಾಗ್ಲೂ ಇವ್ರಿಗೆ ಚಪ್ಪಾಳೆ ಮೂಲಕ ನಾವು ಅಭಿನಂದಿಸಬೇಕು ಇವರಿಗೆ. ಯಾಕಂದ್ರೆ ಸಿನಿಮಾ ಮಾಡಿ ಉಳ್ಗಾಟ ಇವತ್ತಿನ ಕಾಲದಲ್ಲಿ ಕನ್ನಡ ಸಿನಿಮಾಗಳನ್ನ ತುಳಿಯುವಂಥ ಕೆಲಸ ಆಗ್ತದೆ, ಬೆಳೆಸುವಂಥ ಕೆಲಸ ಮಾಡೋಕ್ಕೆ 200 ರೂಪಾಯಿ ಮಾಡುವಂಥ ಕೆಲಸ ಮಾಡೋಕ್ಕೆ ಬಹಳ ಶ್ಲಾಘನೀಯ. ಏನೇ ಆಗಲಿ ನನ್ನ ಕನ್ನಡ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ಸಾರಗೊಂಡರೆ ತನ್ನ ಅಭಿನಂದನೆ ಹೇಳ್ತಾ ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಹಾಕಿದ ಬಂಡವಾಳ 2ಕ್ಕೆ 3 ಬಂದು ಇನ್ನೂ 10-6 ಸಿನಿಮಾ ಮಾಡುವಂಥ ಶಕ್ತಿ ಬಡುದರು ಕೊಡಲಿ. ನಮ್ಮ ರವಿಕರಣ ಕನ್ನಡ ಚಿತ್ರ ದೊಡ್ಡ ಹೀರೋ ಆಗಲಿ ಅಂತ ಹೇಳ್ತಾ ಆ ನಿರ್ದೇಶಕ ಒಳ್ಳೆಯದಾಗ್ತಾ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಕನ್ನಡ. ಮಾಧ್ಯಮ ಮಿತ್ರರೇ, ಆಮೇಲೆ ಇಲ್ಲಿ ಬಂದಿರೋ ಸ್ನೇಹಿತರು ಎಲ್ಲ ಹಿರಿಯರಿಗೆ, ಗೋವಿಂದ ಸರ್ಗೆ, ನಮ್ಮ ತಂದೆಯವ್ರಿಗೆ, ಎನ್ ಕುಮಾರ್ ಸರ್ಗೆ, ಶಿಲ್ಪಾ ಸರ್ಗೆ, ಆಮೇಲೆ ಸುರೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿರೋದು. ಫಸ್ಟ್ ಆಫ್ ಆಲ್ ನಾನಿಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ದೆ ನಾನಿಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ಗೆ. ಆಮೇಲೆ ಗದಾಧಾರಿ ಹನುಮಾನ್ ಮಾಡಬೇಕಾದ್ರೆ ಮುಖ್ಯ ಪ್ರೊಡ್ಯೂಸರ್ ಆರ್ಟಿಸ್ಟ್ ಮತ್ತು ಬಸವರಾಜ್ ಸರ್, ಅವರು ತುಂಬ ಪ್ಯಾಷನೇಟ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ದಯವಿಟ್ಟು ಮುಂದೆ ಸಿನಿಮಾ ಮಾಡ್ತಾ ಇರಿ, ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಥ್ಯಾಂಕ್ ಯು. ಏನಂದರೆ 2023 ಫಿಲಮ್ ಶೂಟ್ ಮಾಡಿದ್ವಿ. 24 Febಗೆ ಶೂಟಿಂಗ್ ಮುಗಿಯಿತು. ಬಟ್ ಅಲ್ಲಿಂದ CGಗೆ ಒಂದು 4-5 ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ. ಅವರೆಲ್ಲೋ ಕಾಂಪ್ರಮೈಸ್ ಆಗಿದೆ. ಒಂದು 4-5 ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಡೈರೆಕ್ಟ್ ಬಂದು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸಿಲ್ಲ. ಏನಕ್ಕಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ಯಾಕಂದರೆ ನಾವು ತುಂಬ ದೇವ್ರ ಭಕ್ತರು, ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇದೆ. ನನಗೆ ಡೌಟ್ ಇತ್ತು ಮಾಡೋದಾ ಬೇಡ ಅಂತ. ಬಟ್ ನನಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದೆ. ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಬಂದು ಜುಡಾ ಸಂಡೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು BGM ಕೇಳಿಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಕ್ಯಾಮ್ರಾಮ್ಯಾನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ. ಆಮೇಲೆ ಎಡಿಟರ್ಗೂ ಡೈರೆಕ್ಟರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ. ಏನಕ್ಕಂದರೆ ಒಂದು 10-15 ವರ್ಷ ಮಾಡಿದ್ವಿ. ಇನ್ನು ಫೈನಲ್ DA ಹೋದ್ಮೇಲೂ ಇನ್ನೊಂದು 2 ವರ್ಷ ಕೊಟ್ಟಿದ್ದಾರೆ ನಮಗೆ. ಸೊ ಅವ್ರ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರಿ ತಾರಕಾಸುರದಲ್ಲಿ. ಹಾಗೆ ಈ ಫಿಲಮ್ಗೂ ನಿಮ್ಗೆ ಸಪೋರ್ಟ್ ಇರಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಬಿಟ್ಟಿದ್ರ. ಇಲ್ಲ ಸರ್, ಖಂಡಿತ ಇಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಸ್ಟೋರಿ ಇದ್ದರೆ ಖಂಡಿತ ಮಾಡ್ತೀನಿ. ಇನ್ಮೇಲೆ 6 ತಿಂಗಳು ಒಂದು ಫಿಲಮ್ ಬರ್ತಾ ಇರುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆಮೇಲೆ ನನ್ನ ಕೋಸ್ಟಾರ್ಸ್, ಎಲ್ಲ ಕೋಸ್ಟಾರ್ಗಳಿಗೂ ತುಂಬ ಥ್ಯಾಂಕ್ ಯು. ಆಮೇಲೆ ಮೊನ್ನೆ ಹೈದ್ರಾಬಾದಲ್ಲಿ ಈವೆಂಟ್ ಮಾಡಿದ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ. ನಮ್ಗೆ ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ. ಗದಾಧಾರಿ ಹನುಮಾನ್ ಅಂದರೆ ಬರೀ ವಿಷಯಗಳು ಇದರಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ, ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ 1 ಸೆಕೆಂಡು ಬ್ಲಿಂಕ್ ಆಗಲ್ಲ. ಯಾಕಂದರೆ ಫಸ್ಟ್ ಹಾಫ್ ಫುಲ್ಲು ಹಾರರ್ ಇರುತ್ತೆ, ಸೆಕೆಂಡ್ ಹಾಫ್ ಏನಂತ ರಿಲಿಜಿಯಸ್ ಕಂಟೆಂಟ್ ಆ್ಯಡ್ ಆಗುತ್ತೆ. ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್.